ಮರಗೆಣಸಿನ ಸಾಂಬಾರ್ ಮಾಡುವ ವಿಧಾನ. ಮೊದಲು ಗೆಣಸಿನ ಸಿಪ್ಪೆನ ತೆಗೆದು ಸಣ್ಣದಾಗಿ ಹಚ್ಕೊಳ್ಳಿ. ಇದನ್ನ 2 ಸಾರಿ ನಾವು ನೀಟಾಗಿ ಸ್ವಚ್ಛ ಮಾಡಿ ತೊಳ್ಕೊಳ್ಬೇಕು. ನಮಸ್ಕಾರ, ನಾನು ನಿಮ್ಮ ವಿದ್ಯಾ. ನೀವು ನೋಡ್ತಾ ಇದ್ದೀರಾ ಪ್ರಾಳಾಮ್ ಯೂಟ್ಯೂಬ್ ಚಾನಲ್. ಗೆಣಸನ್ನ ಬೇಯಿಸ್ಕೊಳೋಕೆ ನಾನು ಪಾತ್ರೆಯಲ್ಲಿ ನೀರ್ನ ಕುದಿಯೋಕೆ ಇಟ್ಟಿದ್ದೀನಿ. ನಂತರ ಕುದಿಯೋ ನೀರಿಗೆ ಗೆಣಸನ್ನ ಹಾಕಿ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಅರಿಶಿನ ಹಾಕಿ ಅದನ್ನ ಬೇಯೋಕೆ ಬಿಡ್ತಾ ಇದ್ದೀನಿ. ಆ ಸಮಯದಲ್ಲಿ ನಾನು 2 ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಹಚ್ಕೊಂಡಿದ್ದೀನಿ. ಇವಾಗ ಗೆಣಸು ಬೆಂದಿದೆ. ಈ ನೀರ್ನ ನಾನು ಒಂದು ಪಾತ್ರೆಯಲ್ಲಿ ಶೋಧಿಸ್ಕೊಂತಾ ಇದ್ದೀನಿ. ನಂತರ ಸಾಂಬಾರ್ ಮಾಡೋಕೆ ಸ್ಟವ್ ಮೇಲೆ ಪಾತ್ರೆ ಇಟ್ಟು ನಾನು 2 ಸ್ಪೂನ್ ಎಣ್ಣೆ, ಸಾಸಿವೆ, ಈರುಳ್ಳಿ, ಹಚ್ಚಿರುವ ಮೆಣಸಿನಕಾಯಿ, 2 ಸ್ಪೂನ್ ತೆಂಗಿನ ತುರಿ, ಕರಿಬೇವಿನ ಪುಡಿ, ಬೆಂದಿರುವ ಮರಗೆಣಸು ಮತ್ತು ಮಸಾಲೆ ಪದಾರ್ಥಗಳಾದ ಒಣಶುಂಠಿ ಪುಡಿ, ಖಾರದ ಪುಡಿ, ಕೊತ್ತಂಬರಿ, ಶೋಧಿಸಿರುವ ನೀರು, ಗರಂ ಮಸಾಲ, ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಇಂಗು ಚೆನ್ನಾಗಿ ಮರಳೋ ತರ ಬೇಯಿಸಿ ಈಗ ಮರಗೆಣಸಿನ ಸಾಂಬಾರ್ ಸವಿಯಲು ಸಿದ್ಧ. ಮುದ್ದೆ ಮತ್ತು ಅನ್ನದೊಂದಿಗೆ. ಧನ್ಯವಾದಗಳು. ಶುಭವಾಗಲಿ.